ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದ ರೌಡಿ ಶೀಟರ್ ಡಿಚ್ಚಿ ಮುಬಾರಕ್ ಕಾಲಿಗೆ ಪೊಲೀಸ್ನವರು ಗುಂಡೇಟನ್ನು ಹೊಡೆದಿದ್ದಾರೆ. ಅವನ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ. ಮತ್ತೆ ಡಕಾಯಿತಿ ಮಾಡಲಿಕ್ಕೆ ಹೊಂಚು ಹಾಕಿದ್ನಂತೆ. ಮುಬಾರಕ್ ಮತ್ತು ತಂಡ XUV ಮತ್ತು ಸ್ಕೂಟಿಗಳಲ್ಲಿ ಭದ್ರಾವತಿ ಶಿವನಿ ಕ್ರಾಸ್ ಗೌರಾಪುರ ವಾಹನಗಳಲ್ಲಿ ತಿರುಗಾಡ್ತಾ ಇದ್ದಂತೆ. ಡಕಾಯಿತಿಗೆ ಸಂಚು ಹಾಕಿ ಎಲ್ಲ ರೀತಿಯಾದಂತಹ ಕದಿಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಂತೆ ಆ ಗ್ಯಾಂಗು. ಮಾಹಿತಿ ಸಿಕ್ಕ ತಕ್ಷಣ ಭದ್ರಾವತಿ ಠಾಣಾ ಪೊಲೀಸ್ನವರು ಕಾರ್ಯಾಚರಣೆಯನ್ನು ಮಾಡಿದರು. ಪೊಲೀಸ್ನವ್ರ ಮೇಲೇ ಚಾಕು ಇರಲಿಕ್ಕೆ ಮುಂದಾಗ್ತಾರೆ. ಕಲ್ಲುಗಳಿಂದ ಮುಬಾರಕ್ ಗ್ಯಾಂಗ್ ಹಲ್ಲೆ ಮಾಡುತ್ತೆ. ಭದ್ರಾವತಿ ಹೊಸಮನೆ ಠಾಣೆ PSI ಸಿದ್ದಪ್ಪ ಕಾಲಿನ ಮೂಳೆ ಕೂಡ ಮುರಿತಾ. ಇನ್ನು ಪೇಪರ್ ಟೌನ್ PSI ಕೃಷ್ಣಕುಮಾರ್ ಕೈ ಬೆರಳು ಕೂಡ ಮುರಿದಿದೆ. ಸ್ವರಕ್ಷಣೆಗೆ ಡಿಚ್ಚಿ ಮುಬಾರಕ್ ಕಾಲಿಗೆ ಈಗ PSI ಗುಂಡೇಟನ್ನು ಹೊಡೆದಿದ್ದಾರೆ. PSI ಕೃಷ್ಣಕುಮಾರ್ ಮುಬಾರಕ್ ಜೊತೆ ಜಹೀರ್ ಮತ್ತು ರೆಹಮತ್ ಪಾಷಾ, ಜುನೈದ್, ಮನುಸಿಂಗ್ ಈಗ ಲಾಕ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆತ ಆಲ್ರೆಡಿ ರೌಡಿ ಶೀಟರು. ಆತನ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ. ಈಗ ಮತ್ತೆ ಡಕಾಯಿತಿ ಮಾಡಿ ಮತ್ತೆ ನಾನೊಬ್ಬ ಕುಖ್ಯಾತಿ ಅಂತ ಅನ್ಸ್ಕೊಳ್ಳೋಕ್ಕೆ ಮುಂದಾಗ್ತಾ ಇದ್ದ. ಪೊಲೀಸ್ನವ್ರ ಮೇಲೇ ಹಲ್ಲೆಗೆ ಮುಂದಾಗಿದ್ದಾನೆ. ಫೈನಲಿ ಪೊಲೀಸ್ನವ್ರು ಏನು ಮಾಡ್ತಾರೆ, ತಮ್ಮ ಆತ್ಮರಕ್ಷಣೆ ಮಾಡ್ಕೋಬೇಕಲ್ವಾ, ಅವನ ಕಾಲಿಗೆ ಫೈರ್ ಮಾಡಿದ್ದಾರೆ. ನೋಡಿ, ಪೊಲೀಸ್ನವರಿಗೂ ಕೈ ಮುರಿದೋಗಿದೆ, ಪಾಪ ಬೆರಳು ಮುರಿದೋಗಿದೆ. ಅಂದರೆ ಇವರು ಯಾವ ರೀತಿ ಅಂದರೆ ಪೊಲೀಸ್ನವ್ರ ಮೇಲೆ ಭಯನೇ ಇಲ್ಲ, ಕಾನೂನು ಬಗ್ಗೆ ಗೌರವನೇ ಇಲ್ಲ. ಆಲ್ರೆಡಿ ರೌಡಿ ಶೀಟರ್, ಆತನ ಮೇಲೆ ಕೇಸ್ ಇದ್ದರೂ ಕೂಡ ಮತ್ತೆ ಆರೋಪಿಯು ಅವನ್ನ ಸೆಕ್ಯೂರ್ ಮಾಡಕ್ಕೆ ನಮ್ಮ ಟೀಮ್ ತೆರಳಿದಾಗ ಟೀಮ್ ಮೇಲೆ ಅವನು ಗಾಡಿಯನ್ನು ಫಸ್ಟ್ ಹಾಕಿಸಿ ನಂತರ ಚಾಕು ಮತ್ತೆ ಕಲ್ಲಿನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ, ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ.